ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ, ಪಟಾಕಿ ಪ್ರಿಯರೇ ಹುಷಾರಾಗಿರ್ಬೇಕು. ಸ್ವಲ್ಪ ಯಾಮಾರಿದ್ರು ಕೂಡ ಜೀವಕ್ಕೆ ಡೇಂಜರ್ ಆಗಿರುತ್ತೆ. ಇದು ಪಟಾಕಿಗಿಂತಲೂ ದೊಡ್ಡ ಬಾಂಬ್. ಎಂತೆಂಥ ಜಾಗದಲ್ಲಿ ಪಟಾಕಿ ದಂಧೆ ನಡೆಯುತ್ತಾ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್. ಸ್ವಲ್ಪ ಯಾಮಾರಿದ್ರು ಕೂಡ ಜೀವಕ್ಕೆ ಡೇಂಜರ್. ಇದು ಪಟಾಕಿಗಿಂತಲೂ ದೊಡ್ಡ ಬಾಂಬ್. ಇದು ಎಂತೆಂಥ ಜಾಗದಲ್ಲಿ ಪಟಾಕಿ ದಂಧೆ ನಡೆಯುತ್ತಾ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್ ನಡೆಸಲಾಗಿದೆ. ಸಿಲಿಕಾನ್ ಸಿಟಿ ಜನರೇ ಈ ಸುದ್ದಿಯನ್ನು ನೀವು ನೋಡಲೇಬೇಕು. ಪಟಾಕಿ ಪ್ರಿಯರು ಹುಷಾರಾಗಿರಬೇಕು. ನೋಡಿ, ಎಂತೆಂಥ ಜಾಗದಲ್ಲಿ ಈ ಪಟಾಕಿ ದಂಧೆ ನಡೆಯುತ್ತೆ. ಅದನ್ನ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಪಡ್ತೀರಾ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್ ನಡೆಸಿದೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಟಾಕಿ ಮಳಿಗೆ ಇದೆ. ಸ್ವಲ್ಪ ಯಾಮಾರಿದ್ರು ಕೂಡ ಜನರ ಜೀವವೇ ಹೊಗೆಯಾಗುತ್ತೆ. ಆನೇಕಲ್ನ ಅತ್ತಿಬೆಲೆಯಲ್ಲಿ ಪಟಾಕಿ ದಂಧೆ ನಡೀತಾ ಇದೆ. ಕಾನೂನು ಗಾಳಿಗೆ ತೂರಿ ಪಟಾಕಿ ಮಳಿಗೆ ಓಪನ್ ಮಾಡಿದ್ದಾರೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಟಾಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಸಣ್ಣ ಪಟಾಕಿ ಸಿಡಿದರೂ ಕೂಡ ಇಡೀ ಏರಿಯಾ ಭಸ್ಮವಾಗುತ್ತೆ. ಜನರ ಜೀವಕ್ಕೆ ಕಾದಿದೆ ಅತಿ ದೊಡ್ಡ ಅಪಾಯ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್ ನಡೆಸಲಾಗಿದೆ. ನೋಡಿ, ಪೆಟ್ರೋಲ್ ಬಂಕ್ ಇದೆ, ಆ ಬಂಕ್ ಪಕ್ಕನೇ ಈ ಒಂದು ಪಟಾಕಿ ಅಂಗಡಿ ಇದೆ. ಸ್ವಲ್ಪ ಯಾಮಾರಿದ್ರು ಕೂಡ ಇಡೀ ಏರಿಯಾ ಸುಟ್ಟು ಭಸ್ಮವಾಗುತ್ತೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಟಾಕಿ ಮಳಿಗೆ ಇರೋದು. ಸ್ವಲ್ಪ ಯಾಮಾರಿದ್ರು ಕೂಡ ಜನರ ಜೀವಕ್ಕೆ ಕುತ್ತು. ಇಡೀ ಏರಿಯಾ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಡೀ ಏರಿಯಾ ಸುಟ್ಟು ಭಸ್ಮವಾಗುತ್ತೆ. ನೋಡಿ, ಪೆಟ್ರೋಲ್ ಬಂಕ್ ಇದೆ, ಆ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಟಾಕಿ ಅಂಗಡಿ ಇರೋದು. ನೋಡಿ, ಮಳಿಗೆಗೆ ಅನುಮತಿ ಕೊಟ್ಟಿದ್ದಾರೆ, ಅದು ಬಂಕ್ ಪಕ್ಕ ಇರೋದು. ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ನಡೆಸಿದೆ. ನೋಡಿ, ಅಲ್ಲಿ ಬಂಕ್ ಇದೆ, ಆ ಬಂಕ್ ಪಕ್ಕದಲ್ಲಿ ಪಟಾಕಿ ಮಳಿಗೆ ಇರೋದು. ದೀಪಾವಳಿ ಬೆಳಕಿನ ಹಬ್ಬ. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಬೆಳಕು ಮೂಡಿಸುವಂತಹ ಹಬ್ಬ. ಇಂಥ ಬೆಳಕಿನ ಹಬ್ಬವನ್ನ ಕೆಲ ಪಟಾಕಿ ವ್ಯಾಪಾರಿಗಳು ಸಾವಿನ ಹಬ್ಬ ಮಾಡೋಕೆ ಹೊರಟಿದ್ದಾರೆ. ಭಯಾನಕ ಜಾಗಗಳಲ್ಲಿ ಪಟಾಕಿ ಮಳಿಗೆಗಳು ಬಲಿಗಾಗಿ ಬಾಯಿ ತೆರೆದು ಕುಳಿತಿವೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ನಲ್ಲಿ ಈ ಡೆಡ್ಲಿ ಪಟಾಕಿ ದಂಧೆ ಬಟಾ ಬಯಲಾಗಿದೆ. ಅದು 2023 ಅಕ್ಟೋಬರ್ 7. ಇಡೀ ಬೆಂಗಳೂರು ಬೆಚ್ಚಿ ಬಿದ್ದಿತ್ತು. ಆನೇಕಲ್ಲಲ್ಲಿ ಕಂಡು ಕೇಳರಿಯದ ದುರಂತ ಸಂಭವಿಸಿತ್ತು. ಅತ್ತಿಬೆಲೆಯ ಪಟಾಕಿ ಮಳಿಗೆ ದಾಸ್ತಾನು ಮಳಿಗೆಯಲ್ಲಿ ಅಗ್ನಿಯ ನರ್ತನವಾಗಿತ್ತು. ಪಟಾಕಿಗಳು ಬಾಂಬ್ ಅಂತೆ ಸಿಡಿದು 17 ಮಂದಿ ಸಜೀವಧಾನವಾಗಿದ್ರು. ಈ ದುರಂತ ಸಂಭವಿಸಿ 2 ವರ್ಷ ಆದ್ರೂ ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಚ್ಚೆತ್ತುಕೊಂಡಿಲ್ಲ. ದುರಂತ ನಡೆದ ಅತ್ತಿಬೆಲೆಯ ಹೊಸೂರು ರೋಡ್ಗಳಲ್ಲಿ ಪಟಾಕಿ ಮಳಿಗೆಗಳು ಬಲಿಗಾಗಿ ಬಾಯಿ ತೆರೆದು ಕುಳಿತಿವೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಟಾಕಿ ಮಳಿಗೆ. ಸ್ವಲ್ಪ ಯಾಮಾರಿದ್ರೂ ಜನರ ಜೀವವೇ ಹೊಗೆ. ಇದು ಆನೇಕಲ್ನ ಅತ್ತಿಬೆಲೆ ನೆರಳೂರು. ಇಲ್ಲಿನ ಹೊಸೂರು ರಸ್ತೆಯ ಅಕ್ಕಪಕ್ಕದಲ್ಲೇ ಪಟಾಕಿ ಮಳಿಗೆಗಳು ತಲೆ ಎತ್ತಿವೆ. ಆದ್ರೆ ಇವು ಅಂತಿಂತ ಪಟಾಕಿ ಮಳಿಗೆಗಳಲ್ಲ. ಸ್ವಲ್ಪ ಯಾಮಾರಿದ್ರೂ ಇಡೀ ಏರಿಯಾವನ್ನೇ ಸಮಾಧಿ ಮಾಡಿಬಿಡೋ ಡೆಡ್ಲಿ ಪಟಾಕಿ ಮಳಿಗೆಗಳು. ಇಲ್ಲೋಡಿ, ಇವರಿಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಹೇಗೆ ಪಟಾಕಿ ಮಳಿಗೆಗಳನ್ನ ಓಪನ್ ಮಾಡಿದ್ದಾರೆ ನೋಡಿ. ಬಂಕ್ ಪಕ್ಕದಲ್ಲೇ ಹೇಗೆ ರಾಜಾರೋಷವಾಗಿ ಪಟಾಕಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ನೋಡಿ. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅಲ್ಲಿ ಈ ಡೆಡ್ಲಿ ಪಟಾಕಿ ದಂಧೆ ಎಕ್ಸ್ಪೋಸ್ ಆಗಿದೆ.
ಬನ್ನಿ ಕೇಳೋಣ ಎಷ್ಟು ರೇಟ್ ಎಷ್ಟಿದಾವೆ ಏನಂತ. ಮಕ್ಕಳಿಗೆ ಬೇಕಿತ್ತು ಸರ್. ಎಷ್ಟು ಸರ್ ರೇಟ್? ಹಾಂ, 1000 ಎಷ್ಟು ಪೀಸ್ ಇದಾವೆ? 30? ಇದರಲ್ಲಿ 30 ಇದೆ, ಇದರಲ್ಲಿ 36 ಇದೆ, ಇವೇನಾ? ಡಿಸ್ಪ್ಲೇಗೆ ಪಟಾಕಿ ಗನ್ ನೋಡೋಣ ಬನ್ನಿ, ಒಳಗಡೆ ಹೋಗಿ ಬರೋಣ. ಅನ್ನುವಂಥ ಒಂದು ಪಟಾಕಿ ಮಳಿಗೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ. ಇವ್ರಿಗೆ ಯಾರು ಈ ಪರ್ಮಿಷನ್ ಕೊಟ್ಟರು, ಏನು ಇಷ್ಟೊಂದು ಪರ್ಮಿಷನ್ ಯಾರು ಕೊಟ್ಟರು? ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ. ಏನಾದರೂ ಅನಾಹುತಗಳಾದರೆ, ಏನಾದರೂ ಸಮಸ್ಯೆಗಳಾದರೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ. ಅದರ ಪಕ್ಕದಲ್ಲೇ ಪಟಾಕಿ ಮಳಿಗೆ ಇದೆ. ನೀವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಪಕ್ಕದಲ್ಲೇ ಏನು ದೂರಿಲ್ಲ, ಏನಿಲ್ಲ, ಹತ್ತಿರದಲ್ಲೇ ಇದೆ. ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟರು ಏನ್ತಾನ? ಏನಾದರೂ ಅನಾಹುತಗಳಾದರೆ, ಒಂದು ಪಟಾಕಿ ಏನಾದರೂ ಮಿಸ್ ಆಗಿ ಸಿಡೀತು ಅಂತಂದರೆ ಇಡೀ ಪೆಟ್ರೋಲ್ ಬಂಕು ಕೂಡ ಬ್ಲಾಸ್ಟ್ ಆಗುವಂಥ ಸಂದರ್ಭ ಇರುತ್ತೆ. ಆದರೂ ಕೂಡ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇವರಿಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಇಂಥ ಅಪಾಯದ ಜಾಗಗಳಲ್ಲಿ ಪಟಾಕಿ ಮಳಿಗೆ ಓಪನ್ ಮಾಡೋಕೆ ಇವರಿಗೆ ಅನುಮತಿ ನೀಡಿದ್ಯಾರು? ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಯಾರು ಅನ್ನೋದೇ ರಿಪಬ್ಲಿಕ್ ಕನ್ನಡದ ದಿಟ್ಟ ಪ್ರಶ್ನೆ. ಅರವಿಂದ್ ಜೊತೆ ರೆಹಮಾನ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಟಾಕಿ ಮಳಿಗೆ ಇರೋದು ಸ್ವಲ್ಪ ಯಾಮಾರಿದ್ರೂ ಕೂಡ ಜನರ ಜೀವವೇ ಹೊಗೆಯಾಗುತ್ತೆ. ಆನೇಕಲ್ನ ಅತ್ತಿಬೆಲೆಯಲ್ಲಿ ಪಟಾಕಿ ದಂಧೆ ನಡೀತಾ ಇದೆ. ಕಾನೂನನ್ನ ಗಾಳಿಗೆ ತೂರಿ ಪಟಾಕಿ ಮಳಿಗೆಯನ್ನ ಓಪನ್ ಮಾಡಿದ್ದಾರೆ. ನೋಡಿ, ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಈ ಪಟಾಕಿ ಮಾರಾಟವನ್ನ ಮಾಡ್ತಾ ಇರೋದು. ಎಲ್ಲ ಕಾನೂನನ್ನ ಗಾಳಿಗೆ ತೂರಿ ಹೆಂಗೆ ಅನುಮತಿ ಕೊಟ್ಟರು? ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೆಹಮಾನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಇದೀಗ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಆ ಪಕ್ಕದಲ್ಲಿ ಈ ಪಟಾಕಿ ಮಳಿಗೆ ಓಪನ್ ಆಗಿರೋದು. ಹೆಂಗೆ ಅನುಮತಿ ಸಿಕ್ತು ಅಂತ ಇವರಿಗೆ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಎಸ್ ಪ್ರವೀಣ್, ಇಲ್ಲಿ ಪಟಾಕಿಯನ್ನ ಎಷ್ಟರ ಮಟ್ಟಿಗೆ ಎಗ್ಗಿಲ್ಲದೆ ಮಾರ್ತಾ ಇದ್ದಾರೆ ಅಂತಂದ್ರೆ, ದೀಪಾವಳಿ ಬಂದ್ರೆ ಸಾಕು ಪಟಾಕಿ ಖರೀದಿ ಭರಾಟೆ ಜೋರಿರುತ್ತೆ. ಆದ್ರೆ ಇಲ್ಲಿ ಪಟಾಕಿ ಮಾರ್ತಾ ಇರುವಂತ ಈ ಮಾರಾಟಗಾರರು ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ, ಅಂದ್ರೆ ಪೆಟ್ರೋಲ್ ಬಂಕ್ ಕಾಂಪೌಂಡ್ ಏನಿದೆಯಲ್ಲ, ಆ ಕಾಂಪೌಂಡ್ ಪಕ್ಕದಲ್ಲೇ ಪಟಾಕಿ ಮಳಿಗೆಗಳನ್ನ ಹಾಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಡೇಂಜರ್ ಅಂತಂದ್ರೆ, ಒಂದು ಸಣ್ಣ ಪಟಾಕಿ ಕೂಡ ಹಾರಿತು ಅಂತಂದ್ರೆ ಇಡೀ ಪೆಟ್ರೋಲ್ ಬಂಕ್ ಬ್ಲಾಸ್ಟ್ ಆಗುವಂತ ಪರಿಸ್ಥಿತಿ ಉಂಟಾಗುತ್ತೆ. ಆದ್ರೆ ಅದು ಯಾವುದೇ ಕೂಡ ಅರಿವಿಲ್ಲದೆ ಇವರು ಇಲ್ಲಿ ಪಟಾಕಿ ಮಳಿಗೆಯನ್ನ ಹಾಕಿದ್ದಾರೆ. ಮತ್ತೊಂದು ಕಡೆ ಪಟಾಕಿ ಸ್ಟಾಲ್ ಪಕ್ಕದಲ್ಲೇನೆ ಟೀ ಸ್ಟಾಲ್ ಇದೆ. ಟೀ ಸ್ಟಾಲ್ ಅಲ್ಲಿ ಸಿಗರೇಟ್ ಧೂಮಪಾನವನ್ನ ಮಾಡ್ತಾರೆ. ಅಲ್ಲಿ ಕೂಡ ಬೆಂಕಿಯನ್ನ ಹಚ್ತಾರೆ, ಕಡ್ಡಿಯನ್ನ ಗೀರ್ತಾರೆ. ಇಂಥ ಒಂದು ಪರಿಸ್ಥಿತಿ ಅಲ್ಲಿದೆ. ಗಾಳಿಗೆ ಏನಾದ್ರೂ ಹೋಗಿ ಏನಾದ್ರೂ ಒಂದು ಕಿಡಿ ಏನಾದ್ರೂ ಪಟಾಕಿ ಸ್ಟಾಲ್ಗೆ ಬಿತ್ತು ಅಂದ್ರೆ ಸಾಕು, ಇಡೀ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಜೊತೆಯಲ್ಲಿರುವಂತಹ ಪಟಾಕಿ ಸ್ಟಾಲ್ ಆಗಿರ್ಬೋದು, ಎಲ್ಲ ಕೂಡ ಡಮ್ ಡಮ್ ಡಮಾರ್ ಅಂತಾನೆ ಹೇಳ್ಬೋದು. ಜನರ ಪ್ರಾಣದ ಜೊತೆ ಆಟ ಆಡ್ತಾ ಇದ್ದಾರೆ ಪಟಾಕಿ ಮಾರಾಟಗಾರರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಬರೀ ಇದು ಇಷ್ಟೇ ಅಲ್ಲ, ಪಟಾಕಿ ಮಾರಾಟಗಾರರು ನಿಯಮವನ್ನ ಎಷ್ಟರ ಮಟ್ಟಿಗೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂದ್ರೆ, ಅಪ್ರಾಪ್ತ ಬಾಲಕರನ್ನ, ಅಂದ್ರೆ 18 ವರ್ಷದ ಒಳಗಡೆ ಇರುವಂತಹ ಬಾಲಕರನ್ನ ಪಟಾಕಿ ಮಾರಾಟಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಎಲ್ಲಾ ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇವರಿಗೆ ಯಾರು ಕೂಡ ಕಡಿವಾಣವನ್ನ ಹಾಕ್ತಾ ಇಲ್ಲ. ಜಿಬಿಐ ಅಧಿಕಾರಿಗಳಾಗಿರ್ಬೋದು, ಆ ಭಾಗದಲ್ಲಿರುವಂತಹ ಅತ್ತಿಬೆಲೆ ಮುಖ್ಯ ರಸ್ತೆಯಲ್ಲಿರುವಂತಹ ಎಲ್ಲಾ ಪಟಾಕಿ ಸ್ಟಾಲ್ಗಳು ಕೂಡ ಯಾರು ಕೂಡ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಜೊತೆಗೆ ಅಲ್ಲಿ ಆ ಭಾಗದಲ್ಲಿ ಬರುವಂತಹ ಪೊಲೀಸ್ ಇಲಾಖೆ ಕೂಡ ಯಾರು ಕೂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಇವರಿಗೆ ಕಡಿವಾಣವನ್ನ ಹಾಕುವಂತ ಕೆಲಸಕ್ಕೆ ಹೋಗಿಲ್ಲ. ಆದ್ರೆ ಈ ರೀತಿ ಇರೋದ್ರಿಂದ ಇವ್ರುಗಳು ಸಾಥ್ ಇದೆ ಅನ್ಕೊಂತೀನಿ. ಯಾಕಂದ್ರೆ 100 ಮೀಟರ್ಗೂ, ಅಂದ್ರೆ ಅತ್ತಿಬೆಲೆಯ ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ರಸ್ತೆಯಲ್ಲಿ 100 ಮೀಟರ್ಗೂ ಕೂಡ ಸುಮಾರು ಒಂದೊಂದು ದೊಡ್ಡ ಪಟಾಕಿ ಮಳಿಗೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಎಗ್ಗಿಲ್ಲದೆ ಮಾರ್ತಾ ಇದ್ದಾರೆ ಅಂದ್ರೆ, ಒಂದೊಂದು ಪಟಾಕಿ ಸ್ಟಾಲ್ ಅಲ್ಲೂ ಕೂಡ 100-200 ಜನರಿದ್ದಾರೆ. 100ಕ್ಕೂ ಹೆಚ್ಚು ಜನರು ಪಟಾಕಿ ಖರೀದಿಗೆ ಮುಗಿ ಬೀಳ್ತಾ ಇದ್ದಾರೆ. ಏನಾದ್ರೂ ಅನಾಹುತಗಳು ಆಯ್ತಂದ್ರೆ, ಯಾಕಂದ್ರೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ, ಮತ್ತೆ ಟೀ ಸ್ಟಾಲ್ಗಳಿದಾವೆ, ಮತ್ತೆ ಮಕ್ಕಳನ್ನ ಬಳಕೆ ಮಾಡಿದ್ದಾರೆ. ಏನಾದ್ರೂ ಅನಾಹುತಗಳು ಆಯ್ತು ಅಂತಂದ್ರೆ ನಿಜಕ್ಕೂ ಕೂಡ ಊಹೆಗೂ ನಿಲುಕದ ಒಂದು ದೊಡ್ಡ ಆಘಾತ ಆಗುತ್ತೆ. ಯಾಕಂದ್ರೆ ಹಿಂದೆ ಅತ್ತಿಬೆಲೆಯಲ್ಲಿ ಕೂಡ ನಾವು ನೋಡಿದ್ವಿ
ನೋಡಿದ್ವಿ ಎಷ್ಟರ ಮಟ್ಟಿಗೆ ದೊಡ್ಡ ಆಘಾತ ಆಗಿತ್ತು ಅಂದ್ರೆ ಸುಮಾರು 17 ಜನರು ಸಜೀವ ದಹನವನ್ನ ಆಗಿದ್ರು. ಆ ಒಂದು ಘಟನೆ ಮಾಸುವ ಮುನ್ನವೇ ಇಂಥ ಒಂದು ಮತ್ತೊಂದು ಘಟನೆಗೆ ಇವರು ಆರಂಭವನ್ನ ಇವರೇ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಕ್ಯಾಮ್ರಾದಲ್ಲಿ ಪ್ರತಿಯೊಂದು ವಿಸಲ್ಸ್ ಅನ್ನು ನಾವು ಇವಾಗ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಪೆಟ್ರೋಲ್ ಬಂಕ್ನಲ್ಲಿ ಪಕ್ಕದಲ್ಲೇ ಪಟಾಕಿಯನ್ನ ಮಾರಾಟ ಮಾಡ್ತಾ ಇರೋದು, ಮತ್ತೊಂದು ಕಡೆ ಟೀ ಸ್ಟಾಲ್ ಪಕ್ಕದಲ್ಲೇ ಮಾರಾಟವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಒಂಥರ ಆಶ್ಚರ್ಯ ಅನ್ಸುತ್ತೆ. ಇವರಿಗೆ ಬೇಗ ಕಡಿವಾಣವನ್ನ ಹಾಕಿ ಈ ಪಟಾಕಿ ಸ್ಟಾಲ್ಗಳನ್ನ ದಯವಿಟ್ಟು ತೆರವುಗೊಳಿಸಬೇಕು. ಯಾಕಂದ್ರೆ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.